ചോലകൾ ചിന്താരകൾ ചോക്കണതോ മതയാനകൾ മ്ലാവ് കരിമ്പുലി കലിവാഴണ കാനനമോ. കരിന്തേളുകൾ വള്ളികരാളികൾ കരിമൂടിയ വേടനീതോ നരചോര പരന്ന പെരും വഴിനായാടിയ കാഹളമോ. കരിന്തേളുകൾ വള്ളികരാളികൾ കരിമൂടിയ വേടനീതോ നരചോര പരന്ന പെരും വഴിനായാടി. A few moments later. ನೀವು ನೋಡ್ತಾ ಇದ್ದೀರಾ ಬುಡಕಟ್ಟು ಜನಾಂಗದ ಡ್ಯಾನ್ಸು. ದೇವ್ರ ಬಂದೆ ಇಂಡಿಯನ್ ಫೇಮಸ್ ಇದು ಭರತನಾಟ್ಯ. ದಿತ್ತಿತ್ತೈ ಜಿಗಿದಿತ್ತೈ ದಿತ್ತಿತ್ತೈ.
ಪೋಲಿವನು ಪೋಲಿವನು दिशाओं में तेज सा वो छाया। तकिन तंग तकिन 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 सर्वशक्ति
tagina tagina tang tagina tagina tang tagina tagina tang tagina tagina tang tagina. Tanom tanatatiran. Tanom tanatatiran. Tanom tanatatiran. Tatin tanatatirana tirana. Tanom tanatatirana tirana. Tatin tanatatirana tirana. Tanom. A few moments later. ಸೊ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ವ್ಲಾಗ್ ಸ್ಟಾರ್ಟ್ ಮಾಡಿ ತುಂಬ ಹೊತ್ತಾಯಿತು, ಯಾಕಂದರೆ ಫುಲ್ ಬ್ಯುಸಿ ಕೆಲಸ. ನಿದ್ದೆನೇ ಮಾಡಿಲ್ಲ, ಕಣ್ಣು ನೋಡಿ ನಾನು ಫುಲ್ ರೆಡ್ ಆಗಿಬಿಟ್ಟೈತೆ. ಯಾಕಂದರೆ ಈ ಯತೀಶ ನನ್ನ ಮಗ ನಿದ್ದೆ ಕೊಟ್ಟಿಲ್ಲ, ಆಕಾಶ್ ನಿದ್ದೆ ಕೊಟ್ಟಿಲ್ಲ. ಅದಕ್ಕೆ ಇವಾಗ ಪೂಜೆ ಆಯಿತು, ಬನ್ನಿ ಊಟದಲ್ಲಿರೋರೆಲ್ಲನೂ ಮಾತಾಡ್ಸೋಣ, ಹೆಂಗೈತೆ ಊಟ ಎಲ್ಲ ಕೇಳೋಣ, ಬನ್ನಿ ಬಾಯ್. ಆರಾಮಾಗಿ ಹಾಕ್ಸ್ಕೊಂತಾನೆ. ಸರ್ ಆರಾಮಾಗಿ ಊಟ ಮಾಡಿ, ಆರಾಮಾಗಿ ಊಟ ಚೆನ್ನಾಗಿದ್ದೆ, ಆರಾಮಾಗ್ತೀನಿ, ಏನು ಬೇಕಂತ ಹಾಕ್ಸ್ಕೊಂಡು. ಸರ್ ಊಟ ಚೆನ್ನಾಗಿತ್ತು, ಆರಾಮಾಗ್ತೀನಿ ಸರ್, ಏನನ್ನ ಬೇಕಂತ ಹಾಕ್ಸ್ಕೊಳ್ಳಿ, ಹಾಕ್ಸ್ಕೊಳಕ್ಕೆ ಹೋಗ್ಬೇಕು. ನೀವು ತುಂಬ ಚೆನ್ನಾಗಿತ್ತು ಸರ್, ಊಟ ತಿನ್ನಿ ಆರಾಮ. ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಇರಲಿ, ಹಿಂಗೆ ತಿಂತಾ ಇರಿ. ಏನಾನ ಬೇಕಂತ ಹಾಕ್ಸ್ಕೊಳ್ಳಿ ಸರ್, ಹಾಕ್ಸ್ಕೊಳ್ಳಿ. ಊಟ ಚೆನ್ನಾಗಿತ್ತಾ? ತಿನ್ನು, ಏನಾನ ಹಾಕ್ಸ್ಲಾ ಆಂಟಿ? ಚೆನ್ನಾಗಿತ್ತು, ಏನಾನ ನಾಚ್ಕೊಂತ ಇದ್ದೀರಾ? ಚೆನ್ನಾಗಿ ಏನು ಅನಿಸ್ತು? ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೀರಾ. ಎಲ್ಲ ನಿಮ್ಮ ನಿಮ್ಮ ಆಶೀರ್ವಾದ. ಆಶೀರ್ವಾದ, ಅಮ್ಮನ ಆಶೀರ್ವಾದ, ನಮ್ಮ ಆಶೀರ್ವಾದಕ್ಕಿಂತ ಪರವಾಗಿಲ್ಲ, ಚೆನ್ನಾಗಿ ಆಶೀರ್ವಾದ, ಮಾಡಿದ್ದೀರಾ. ಅಮ್ಮನ ಆಶೀರ್ವಾದ. ಏನು ಕಡಿಮೆ ಆಯಿತು ಸ್ವಾಮಿ? ಏನು ಕಮ್ಮಿ ಇಲ್ಲ, ಎಲ್ಲ ಜಾಸ್ತಿ ಅನ್ನಂಗೆ ಇದೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಎಲ್ಲ ಮುದ್ದೆ ಇಟ್ಕೊಂಡು ಹಂಗೆ ಸುತ್ತೋರೋಣ. Later that same evening. ಅವತ್ತು ಹಾಡಿದ ಹಾಡನ್ನ ಹಾಡ್ತೀರಾ? ಒಂದು ಸಾರಿ ನನಗೋಸ್ಕರ ಹಾಡು. ಶಿಕ್ಷಿಸುವವಳು ನೀನೇ, ಅಣು ಅಣುವೆಲ್ಲ ಅಣು
ಅಮ್ಮನ ಪೇಟೆ ಇಂದ ಅದು ನಮ್ಮ ಮನೆ ದೇವತೆ. ನಾವು ಅಮ್ಮನ್ನ ಎಷ್ಟು ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ನಮ್ಮ ಜೀವನದಲ್ಲೂ ಎಲ್ಲಾರ ಜೀವನದಲ್ಲೂ ಒಂದು ಕೆಟ್ಟ ಟೈಮ್ ಅನ್ನೋದು ಬಂದೇ ಬರುತ್ತೆ. ಅದೇ ತರ ನಮ್ಮ ಜೀವನದಲ್ಲೂ ಕೆಟ್ಟ ಟೈಮ್ ಅನ್ನೋದು ಬಂದಾಗ ಪ್ರತಿ ಸಮಯದಲ್ಲೂ ಅಮ್ಮ ನಮ್ಮನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಎಂತ ಅರ್ಧ ರಾತ್ರಿ ಆದ್ರೂ ನಮ್ಮಮ್ಮ ನಮ್ಮನ್ನ ಕಾಪಾಡ್ಕೊಂಡು ಹೋಗೋಳೆ. ನಮ್ಮ ಮನೆ ದೇವತೆ ಮಹೇಶ್ವರಮ್ಮ ತಾಯಿ ಬಗ್ಗೆ ಹೇಳಕ್ಕೆ ಯಾರಿಗೂ, ದೇವತೆಗಳ ಬಗ್ಗೆ ಹೇಳಕ್ಕಂತೂ ಯಾರ ಕೈಲೂ ಸಾಧ್ಯನೇ ಇಲ್ಲ. ನಾನು ಇದ್ರಲ್ಲಿ ಈ ಮಟ್ಟದಲ್ಲಿ ಎಲ್ಲದಕ್ಕೂ ನಮ್ಮಮ್ಮ ಮಹೇಶ್ವರಮ್ಮ ಮುಳುಕಾಟಮ್ಮನೇ ಕಾರಣ. ಅವರಿಂದನೇ ಎಲ್ಲ. ಇದರಲ್ಲಿ ಮಹೇಶ್ವರಮ್ಮನ ಅರ್ಚಕರಾದ ಸ್ವಾಮಿಗಳು ಅಂತೂ ಅವ್ರ ಬಗ್ಗೆ ಹೇಳಕ್ ಮಾತಿಲ್ಲ. ಯಾಕಂದ್ರೆ ನಾವು ಒಂದು 10 ರೂಪಾಯಿ ಕೊಟ್ರು ಅವ್ರು 1 ರೂಪಾಯಿ ಕೂಡ ಅವ್ರ ಸ್ವಂತಕ್ಕೆ ಅಂತ ಯೂಸ್ ಮಾಡ್ಕೊಳಲ್ಲ. ಯಾವಾಗೇ ಆಗ್ಲಿ ಅವ್ರು ಬೇರೆ ಏನ್ ಮಾಡ್ತಾರೋ ಅವ್ರಿಗೆ ನಾನು ಇವತ್ತವರೆಗೂ ಕೇಳಿಲ್ಲ. ಆದ್ರೆ ನಾವ್ ಏನೇ 1 ರೂಪಾಯಿ ಕೊಟ್ರು ಅದು ತಾಯಿಗೆನೆ ಅಲಂಕಾರ ಇರ್ಬೋದು, ಏನೇ ಇರ್ಬೋದು, 1 ರೂಪಾಯಿ ಅಮ್ಮಗೆನೆ ಅವ್ರು ಸಮರ್ಪಿಸ್ಬಿಡ್ತಾರೆ. ಅದಕ್ಕೆ ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಅವರು ನೋಡಿದಾಗ ದೇವ್ರ ತರಾನೇ ಕಾಣಿಸ್ತಾರೆ. ನಮ್ಗೆ ತುಂಬಾ ಖುಷಿ ಇದೆ. ಅವರ ದೇವ್ರನ್ನ ಎಷ್ಟು ಇದು ಮಾಡ್ತಾರೆ ಅಂದ್ರೆ ನಿಜ. ನೋಡಿ, ಬೆಳಿಗ್ಗೆಯಿಂದ ದೇವ್ರ ಎತ್ತಬೇಕು ಅಂತ ಹೇಳಿ ಊಟನೂ ಮಾಡಿಲ್ಲ, ಉಪವಾಸ ಇದ್ದಾರೆ. ಕೇಳೋದ್ ಹೆಂಗೆ ಅಂತ 1 ಗ್ಲಾಸ್ ಜ್ಯೂಸು ಕುಡ್ದಿಲ್ಲ. ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇರೋದಕ್ಕೆ ಆ ತಾಯಿ ನಮ್ಮಮ್ಮ ಅವ್ರ ಮನೇಲಿ ನೆಲೆಸಿದ್ದಾರೆ. ಅವರಿಂದ ನಮ್ಗೂ ಸಾವಿರಾರು ಜನ ಭಕ್ತರಿಗೂ ಒಳ್ಳೇದಾಗ್ತಿದೆ. ಇದೇ ತರ ನಿಮ್ಮ ಆಶೀರ್ವಾದ ಇರಲಿ ಸ್ವಾಮಿ. ನೀವು ಮಾತಾಡ್ಬೇಕು, ನೀವು ಮತ್ತೆ ನಿಮ್ಮ ವೈಫು ತುಂಬಾ ಚೆನ್ನಾಗಿ ಅಮ್ಮನ ಅಲಂಕಾರ ಮಾಡಿದೀರಾ. ನೋಡಕ್ಕಂತೂ ನಿಜ ನಾನು ಈ ಮಟ್ಟಿಗೆ ಅಲಂಕಾರ ಐತೈತೆ. ಅಮ್ಮ ಇಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅನ್ಕೊಂಡಿರ್ಲಿಲ್ಲ. ಅಮ್ಮನ ಈ ತರ ನೋಡೇ ಇರ್ಲಿಲ್ಲ ನಾನು. ತುಂಬಾ ಚೆನ್ನಾಗಿದೆ ಅಲಂಕಾರದಲ್ಲಿ. ಸ್ವಾಮಿಗಳು 2 ಮಾತಾಡ್ತಾರೆ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮನ್ನೆಲ್ಲ ಕರ್ಸಿ ಅಮ್ಮನ್ ಕರ್ಸಿ ತುಂಬಾ ಚೆನ್ನಾಗಿ ಮೆರೆಸಿದೀರಾ. ನಮಗ್ ತುಂಬಾ ಖುಷಿ ಆಯ್ತು. ಬೆಂಗಳೂರಿಗೆ ಮೊದಲನೇ ಸರಿ ಅಮ್ಮ ಬಂದಿರೋದು. ಅದು ಈ ರೀತಿ ಬರ್ತಾಳೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಹಬ್ಬದಲ್ಲಿ ಸ್ವಲ್ಪ ನಿಮ್ಗೆ ಸ್ಯಾಟಿಸ್ಫೈಡ್ ಆಗಿಲ್ವಲ್ಲ ದೇವ್ರ ಅಲಂಕಾರ, ಅದಕ್ಕೆ ಈ ತರ ಗ್ರ್ಯಾಂಡ್ ಆಗಿ ಮಾಡಿಸ್ಬೇಕು ಅಂತ ಮಾಡಿಸ್ಕೊಂಡು ಕರ್ಕೊಂಡು ತುಂಬಾ ಖುಷಿ ಆಯ್ತು. ಅಮ್ಮ ಅಂತೂ ತುಂಬಾ ಚೆನ್ನಾಗಿದೆ ಸ್ವಾಮಿ. ಥ್ಯಾಂಕ್ ಯು ವೆರಿ ಮಚ್. ಗೊತ್ತಿರಪ್ಪ ಯಾರು ಮಾತಾಡ್ತಾನೆ ಇಲ್ಲ. ರಾಜನಿಗೆ ಇನ್ನೊಬ್ರು ಸರಿ ಸಾಕಿನೇ ಇಲ್ಲ. ರಾಜನ ಬಗ್ಗೆ ಅವರ ಭಾವ ಏನೋ ಭಾವ ತಾನೆ ಭಾವ ರಾಜನ ಏನಂದ್ರೆ ಎಂತ ದೃಷ್ಟಿ ದೋಷ ಎಲ್ಲ ಏನಂದ್ರೆ ಮುಲ್ಕಾಟಮ್ಮ ಎದ್ಬಂದು ಮಾಡಕ್ಕಾಗಲ್ಲ ಅಂತ ರಾಜನ ಇರೋದು ಅಲ್ವಾ ರಾಜನ? ರಾಜನ ಕೈಲಿ ಎಂತದೇ ಇರ್ಲಿ ಆಗಲ್ಲ ಅನ್ನೋ ಕೆಲ್ಸನೇ ಇಲ್ಲ. ರಾಜನ ತಿರ್ಗಾಣ ಈ ಕಡೆ ರಾಜನ ಎಷ್ಟು ಜನ ಕಷ್ಟ ಅಂತ ಬಂದವ್ರಿಗೆಲ್ಲ ಪರಿಹಾರ ಮಾಡಿ ಕಳ್ಸೋರೆ. ನಾವು ನೋಡ್ತಾನೆ ಇದೀವಿ. ನಮ್ಗೂ ಅಷ್ಟೇ ಪ್ರತಿ ತಿಂಗಳು ರಾಜನ ಕೈ ದೃಷ್ಟಿ ತಗೋಸ್ಕೊಳೋದಕ್ಕೆ ನಮ್ಗೂ ಯಾವ್ದೇ ಆಗ್ಲಿ ಮಾಟ ಮಂತ್ರ ತಂತ್ರ ನಮ್ಮ ಮನೆಗಳಲ್ಲೂ ಮಾಡ್ತಾರೆ. ಆದ್ರೆ ರಾಜನಿಂದಾನೇ ನಮ್ಗೆ ಯಾವ್ದು ತಡ್ತಾ ಇಲ್ಲ. ರಾಜನ ಇಡೋವರೆಗೂ ನಮ್ಗೆ ಯಾವ್ದು ಭಯ ಇಲ್ಲ. ಮುಲ್ಕಟ್ಟಮ್ಮ ರಾಜನ ಎಲ್ಲ ರಾಜನ ರಾಜನಿಂದಾನೇ ಎಲ್ಲ ಎಷ್ಟು ಜನ ಮನೆ ಉದ್ಧಾರ ಆಗೈತೆ ನಿಜ. ಎಷ್ಟು ಜನ ಏನೇನೋ ಹುಷಾರಿಲ್ಲ, ಕೈ ಕಳ್ಕೊಂಡಿರೋರು, ಕಾಲ್ ಕಳ್ಕೊಂಡಿರೋರೆಲ್ಲ ಬಂದವ್ರೆ. ನನ್ ಕಳ್ಕೊಂಡೇನೆ ಎಷ್ಟು ಜನಕ್ಕೆ ಒಳ್ಳೇದಾಗೈತೆ. ಗಂಡನ್ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಹೆಂಡತಿ ಬೇಡ ಅಂತ. ಅಂತವ್ರೆಲ್ಲ ಸಂಸಾರಗಳು ನಿಜ ಸೀರಿಯಸ್ ಆಗಿ ನಗೋದಲ್ಲ, ಇದು ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ರಾಜನಿಂದ ಎಷ್ಟೋ ಮನೆ ಸಂಸಾರಗಳು ಉದ್ಧಾರ ಆಗೈತೆ. ಎಲ್ಲಾನು ಒಳ್ಳೇದಾಗೈತೆ. ಆ ತಾಯಿ ಹೊಡೆದಾಟಮ್ಮ ರಾಜನಿಗೆ ಹೊಡೆದಿರೋದಕ್ಕೆ ನಮ್ಗೆಲ್ಲ ಒಳ್ಳೇದಾಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ರಾಜಣ್ಣ. ನೀನು ಅಮ್ಮನ್ ಕರ್ಕೊಂಡು ಮತ್ತೆ ನಮ್ಮ ಮುಲ್ಕಾಟಮ್ಮನ್ ಗ್ರಾಮಸ್ಥರೆಲ್ಲ ಬಂದಿರೋದು ತುಂಬಾ ಖುಷಿ ಆಯ್ತು. ರಾಜಣ್ಣನ ಕುಟುಂಬ ವರ್ಗದವ್ರಿಗೂ ನಾವು ಥ್ಯಾಂಕ್ ಯು ಹೇಳ್ತಾ ಇದೀವಿ. ಎಲ್ಲ ಬಂದು ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಅಮ್ಮನ ಮಕ್ಕಳಲ್ಲಿ ಹುಟ್ಟಿರೋದಕ್ಕೆ ನೀವು ಎಷ್ಟು ಪುಣ್ಯ ಮಾಡಿದೀರೋ. ನೀವು ಅಷ್ಟೇ, ನಮ್ಮ ಸ್ವಾಮಿಯವರು ಅಷ್ಟೇ. ಅಮ್ಮನ್ ಮುಟ್ಟಿ ಪೂಜೆ ಮಾಡ್ತೀರಾ ಅಂದ್ರೆ ನಿಜ ಯಾರು ಆಗಲ್ಲ. ನಾವ್ ಎಷ್ಟೇ ಪೂಜೆ ಮಾಡ್ಬೋದು, ನಾವು ಹೋಗಿ ಅಮ್ಮನ್ ಮುಟ್ಟಕ್ಕಾಗತ್ತಾ? ಯಾರ ಕೈಲೂ ಆಗಲ್ಲ. ಪುಣ್ಯ ಮಾಡಿದವ್ರ ಕೈಲಿ ಮಾತ್ರನೇ ಸಾಧ್ಯ ಇರುತ್ತೆ. ಅರ್ಚಕರಾಗ್ಬೇಕಂದ್ರೆ ಯಾರ ಕೈಲೂ ಆಗಲ್ಲ. ನಾವ್ ಎಷ್ಟೇ ದುಡ್ಡು ಸಂಪಾದನೆ ಮಾಡ್ಬೋದು, ಏನೇ ಮಾಡ್ಬೋದು, ನಾವ್ ಹೋಗಿ ಅಮ್ಮನ ಗರ್ಭಗುಡಿಲಿ ಮುಟ್ಟಕ್ಕಾಗತ್ತಾ? ಯಾರು ಪೂಜೆ ಮಾಡ್ತಾರೋ ಅವ್ರು ಮಾತ್ರನೇ ಸಾಧ್ಯ ಆಗ್ತೈತೆ. ಅಮ್ಮ ಒಂದೋಳೆ, ಅದು ಖುಷಿ ಆಗ್ತಾ ಇದೆ ನಮ್ಗೆಲ್ಲರಿಗೂ. ರಾಜಣ್ಣನಿಂದ ನಮ್ಗೂ ತುಂಬಾ ಒಳ್ಳೇದಾಗೈತೆ. ಪ್ರತಿ ತಿಂಗಳು ನಿಜ ನಮ್ಗೆ ಇಷ್ಟೆಲ್ಲ ಬೆಳೀತಾ ಇದೀವಿ ಅಂದ್ರೆ ಅಮ್ಮಂದಿರು ಇಂಥ ಅರ್ಚಕರನ್ನ ಅವ್ರ ಮನೇಲಿ ಇರೋದಕ್ಕೇನೆ ಅವರ ಅನುಗ್ರಹದಿಂದಾನೇ ನಾವು ಇಷ್ಟು ಯಾವುದೇ ತರ ದೃಷ್ಟಿ ದೋಷ ಮಾಟ ಮಂತ್ರದಿಂದ ನಾವು ಪಾರಾಗಿರೋದು. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ರಾಜನಿಗೆ ಮನಸ್ಫೂರ್ತಿಯಾಗಿ ಸನ್ಮಾನ ಮಾಡ್ತಾ ಇದ್ದೀವಿ. ಸರಿ ನಿ ಸ ಸರಿ ಗ ಮಗರಿ ಸ ಸರಿ
ಚೋಡಮ್ಮ ಚಿಕ್ಕಮ್ಮ ದೊಡ್ಡಮ್ಮನಿಂದ ಇವ್ರಿಗೆ ಒಳ್ಳೇದ್ ಮಾಡ್ಕೊಡೋದಕ್ಕೆ ಇವತ್ತು ತಾಯಿ ನಮ್ಮವ್ವ ಈ ಜಾಗ ಬಂದು ಕುಂಡು ಮೆರೆದು ಇವತ್ತು ಭಾರಿ ಖುಷಿ ಆಯ್ತು ನನಗೆ. ಒಳ್ಳೇದ್ ಮಾಡುವ. One minute later. ಬದುಕಿರಲು ಹೇಳು ಉಪಾಯ, ಕೊನೆವರೆಗೂ ನೆನಪಿಡುವೆ ಈ ರಾತ್ರಿಯ